ನೀನು ಸುಮ್ಮನೆ 100 ದೇವರುಗಳನ್ನು ನಂಬ್ಕೊಂಡು ಗಂಟೆ ಬಾರಿಸ್ಕೊಂಡು ಪೂಜೆ ಮಾಡ್ಕೊಂಡು ಇರೋಕ್ಕಿಂತ ಒಂದು ದೆವ್ವ ನೋಡ್ದವನು ಎಷ್ಟೋ ವಾಸಿ ಅಂತ. ಕೆಲವು ಧಾರ್ಮಿಕ ಕ್ರಿಯೆಗಳನ್ನು ವಿಧಿವಿಧಾನಗಳನ್ನು ನಡೆಸ್ತೀವಿ. ಬ್ರಾಹ್ಮಣರಾದರೆ ಉಪನಯನ, ಲಿಂಗಾಯತರಾದರೆ ಲಿಂಗಧಾರಣೆ, ಈ ಥರ ಕ್ರಿಶ್ಚಿಯನ್ರಾದರೆ ಬ್ಯಾಪ್ಟಿಸಮ್ಮು. ಸಮಬಾಳ್ವೆ ಅಂತಂದರೆ ಟು ಅಕ್ಸೆಪ್ಟ್ ಎವ್ರಿ ಒನ್ ವಿತೌಟ್ ಹರ್ಟಿಂಗ್ ಯುವರ್ ಸೆಲ್ಫ್. ದಟ್ ಈಸ್ ವೆರಿ ಇಂಪಾರ್ಟೆಂಟ್. ನಾವು ಎಲ್ಲರ ಜೊತೆಯಲ್ಲೂ ಸಂತೋಷವಾಗಿರಬೇಕು, ನಗನಗ್ತಾ ಇರಬೇಕು, ಹೊಂದ್ಕೊಂಡಿರಬೇಕು. ಆದರೆ ನಮ್ಮ ಕೆಲವು ಮೂಲಭೂತ ಮೌಲ್ಯಗಳನ್ನು ಮರೆಯದೇ ಇರಬೇಕು. ಇದು ನಮಗೆ ಬಿಟ್ಟು ಹೋದ ಆಸ್ತಿಯಲ್ಲ, ನಮ್ಮ ಮುಂದಿನ ತಲೆಮಾರಿಗೆ ನಾವು ಕೊಟ್ಟು ಹೋಗಬೇಕಾದ ಬಳುವಳಿ. ಮುಂದಿಂದು ಸಹೃದಯತೆ ಮತ್ತು ಸಹಬಾಳ್ವೆ. ನಾವು ಸಹೃದಯರಾಗಿರಬೇಕು. ಅಂದ್ರೇನು? ಪರರಿಗೆ ಅನುಕಂಪ ಇರಬೇಕು. ಇವತ್ತು ಸಮಾಜದಲ್ಲಿ ನಾವು ನೋಡ್ತಾ ಇರ್ತೇವೆ, ಅವ್ರ ಪಾಡಿಗವರು ಇವ್ರ ಪಾಡಿಗವರು ಅಲ್ಲ. ಒಂದು ಆಕ್ಸಿಡೆಂಟ್ ಆದರೆ ನಮ್ಗೆ ಯಾಕೆ ಬೇಕು ಅಂತ ನಾವು ಮುಂದುವರೆದು ಬಿಡ್ತೇವೆ. ಎಷ್ಟೋ ಸಲ ಹೀಗೆಲ್ಲ ನಾವು ನೋಡ್ತೇವೆ ಸಮಾಜದಲ್ಲಿ. ನಾವು ನೀವು ಮಾಡ್ತೀವೋ ಇಲ್ವೋ ಅದು ಆಮೇಲಿನ ಪ್ರಶ್ನೆ. ಆದರೆ ಆ ಪ್ರಸಂಗ ಬಂದಾಗ ನಾವು ಹೇಗೆ ನಡ್ಕೊಳ್ತೀವಿ ಅನ್ನೋದ್ರಿಂದ ನಮ್ಮ ಜೀವನ ಏನು ಅನ್ನೋದು ನಿರ್ಧಾರ ಆಗ್ತಾ ಹೋಗುತ್ತೆ ಅಂತ. ಮತ್ತು ಸಮಬಾಳ್ವೆ ಅಂತಂದರೆ ಟು ಅಕ್ಸೆಪ್ಟ್ ಎವ್ರಿ ಒನ್ ವಿತೌಟ್ ಹರ್ಟಿಂಗ್ ಯುವರ್ ಸೆಲ್ಫ್. ದಟ್ ಈಸ್ ವೆರಿ ಇಂಪಾರ್ಟೆಂಟ್. ನಾವು ಎಲ್ಲರ ಜೊತೆಯಲ್ಲೂ ಸಂತೋಷವಾಗಿರಬೇಕು, ನಗನಗ್ತಾ ಇರಬೇಕು, ಹೊಂದ್ಕೊಂಡಿರಬೇಕು. ಆದರೆ ನಮ್ಮ ಕೆಲವು ಮೂಲಭೂತ ಮೌಲ್ಯಗಳನ್ನು ಮರೆಯದೇ ಇರಬೇಕು. ಆ ರೀತಿಯಲ್ಲಿ ಮಾಡಿಕೊಂಡಾಗ ನಮ್ಮ ಜೀವನಕ್ಕೆ ನಾವು ಅರ್ಥ ಕೊಟ್ಕೊಂಡಾಗುತ್ತೆ. ಜೀವನ ಅಂದ್ರೇನು ಅಂತ ನಾವು ಕಂಡುಕೊಂಡ ಹಾಗೆ ಆಗುತ್ತೆ. ಇದಾದಮೇಲೆ ಮುಂದಿನದೊಂದು ಭಾಳ ಸೂಕ್ಷ್ಮವಾದಂಥ ವಿಷಯ ಇದೆ. ಜೀವನ ಅಂದ್ರೇನು ಅಂದರೆ ಅದು ಕ್ಷಣಿಕ. ಜೀವನ ಅಂದರೆ ಅದು ಕ್ಷಣಿಕ. ಅದರ ಅರ್ಥ 2-3 ಥರ ತೊಗೊಳ್ಬೋದು ನಾವು. ಒಂದು, ನಾವು ಮರೆಯಾಗಿ ಹೋಗ್ತೀವಿ. ಕ್ಷಣಿಕ ಮತ್ತು ಮರೆಯಾಗುವುದು. ಈ ದೇಹ ಬಿದ್ದೋಗುತ್ತೆ, ನಮ್ಮನ್ನು ಮರ್ತು ಹೋಗ್ತೀವಿ. ನಾವೇ ಮರ್ತು ಹೋಗ್ತೀವಿ, ಅವರು ಮರ್ತು ಹೋಗ್ತೀವಿ, ಎಲ್ಲರೂ ಮರ್ತು ಹೋಗ್ತಾರೆ. ಇನ್ನೊಂದು ಕ್ಷಣಿಕ ಅಂದಾಗ ಈ ಅನುಭವಗಳು, ನಾನು ಏನು ಇದುವರೆಗೂ ಏನೇನೋ ಮೌಲ್ಯಗಳು ಅದು ಇದು ಹೇಳ್ತಾ ಬಂದೆ, ಅದು ಈ ಕ್ಷಣಕ್ಕೆ ಸತ್ಯ. ಹಿಂದಿನ ಕ್ಷಣ ಇಲ್ಲಿಲ್ಲ, ಮುಂದಿನ ಕ್ಷಣವೂ ಇಲ್ಲಿಲ್ಲ. ಜೀವನ ಕ್ಷಣಿಕ ಅಂದರೆ ಅಟ್ ದಿಸ್ ಮೊಮೆಂಟ್ ವಾಟ್ ಯು ಆರ್, ದಟ್ ಈಸ್ ಲೈಫ್. ಈ ಕ್ಷಣ ನಾನೇನಾಗಿದ್ದೀನಿ, ಈ ಕ್ಷಣ ನಾನು ಏನು ಅನುಭವಿಸ್ತಾ ಇದ್ದೀನಿ, ಅದು ಜೀವನ. ಅದರಿಂದ ಹಿಂದೆ ಅದರಿಂದ ಮುಂದೆ ಯಾವುದು ಇಲ್ಲ ಅಂತ. ಹೀಗೆ ಆಮೇಲೆ ಇದಕ್ಕೆ ಒಂದು ಸಾಂಸ್ಕೃತಿಕ ಚೌಕಟ್ಟು ಕೂಡ ಇದೆ. ಜೀವನ ಅಂದರೆ ಏನು ಅಂತಂದರೆ ಅದಕ್ಕೊಂದು ಸಂಸ್ಕೃತಿ ಇದೆ, ಸಾಮಾಜಿಕ ಚೌಕಟ್ಟಿದೆ. ಸಂಸ್ಕೃತಿ ಅಂದರೆ ಹಬ್ಬ ಮಾಡ್ತೀವಿ, ಬಾಗಿಲಿಗೆ ತೋರಣ ಕಟ್ತೀವಿ. ಸಂಸ್ಕೃತಿ ಅಂದರೆ ನಮ್ಮ ಧರ್ಮ ಅಥವಾ ನಮ್ಮ ಸಂಪ್ರದಾಯಗಳಿಗೆ ಅನುಗುಣವಾಗಿ ಕೆಲವು ಧಾರ್ಮಿಕ ಕ್ರಿಯೆಗಳನ್ನು ವಿಧಿವಿಧಾನಗಳನ್ನು ನಡೆಸ್ತೀವಿ. ಬ್ರಾಹ್ಮಣರಾದರೆ ಉಪನಯನ, ಲಿಂಗಾಯತರಾದರೆ ಲಿಂಗಧಾರಣೆ, ಈ ಥರ ಕ್ರಿಶ್ಚಿಯನ್ರಾದರೆ ಬ್ಯಾಪ್ಟಿಸಮ್ಮು, ಹೀಗೆ ಬೇರೆ ಬೇರೆ ಮಾಡ್ತಾ ಹೋಗ್ತೀವಲ್ಲ. ಇದು ಕೂಡ ಜೀವನ ಅಂದ್ರೇನು ಅಂತ ನಮ್ಮನ್ನು ಒಂದು ಚೌಕಟ್ಟಿಗೆ ನಿಲ್ಲಿಸುವಂತಹ ಆಯಾಮ. ಇದಾದಮೇಲೆ ಜೀವನ ಅಂತಂದ್ರೇನು? ಪ್ರಕೃತಿಯೊಂದಿಗಿನ ಸಹಯೋಗ. ಜೀವನ ಅಂತಂದರೆ ಮನುಷ್ಯ ಪ್ರಕೃತಿಗಿಂತ ಭಿನ್ನ ಅಂತೇನಲ್ಲ. ಪ್ರಕೃತಿಯೊಂದಿಗೆ ನಮ್ಮ ಸಹಯೋಗ ಇದ್ರೇನು ಅದು ಜೀವನನೇ. ನೋಡಿ, ನಮ್ಮ ಋಷಿಮುನಿಗಳಿರ್ಬೋದು, ಅಥವಾ ಈಗಿನ ಕಾಲದಲ್ಲೇ ಭಾನುವಾರ, ಶನಿವಾರ, ಶುಕ್ರವಾರ ಸಂಜೆ ಆಯಿತು ಅಂದರೆ ಎಲ್ಲ ಟ್ರಾಫಿಕ್ ಜಾಮ್, ಎಲ್ಲ ರಸ್ತೆಗಳು ಉಸಿರು ಕಟ್ಟಿಸತ್ವೆ. ಯಾಕೆ? ಪ್ರತಿಯೊಬ್ಬರು ಪ್ರಕೃತಿಗೆ ವಾಪಸ್ ಹೋಗಬೇಕು, ಪ್ರಕೃತಿಯ ಜೊತೆಯಲ್ಲಿರಬೇಕು, ಪ್ರಕೃತಿಯಲ್ಲಿರಬೇಕು. ಎಲ್ರಿಗೂ ಒಂದು ಫಾರ್ಮ್ ಹೌಸ್ ಬೇಕು, ಎಲ್ರಿಗೂ ಒಂದು ಊರಾಚೆ ಎಲ್ಲೋ ಒಂದು ನೆಲೆ ಬೇಕು, ಎಲ್ಲರೂ ಚಾರಣಕ್ಕೆ ಹೋಗಬೇಕು, ಎಲ್ಲ ಬೆಟ್ಟ ಏರಬೇಕು, ಎಲ್ಲ ನದಿ ಗುಡ್ಡ ಕಾಡುಗಳನ್ನು ನೋಡಿ. ಇದೆಲ್ಲ ಈ ಅಭಿಪ್ಸೆ ಒಳಗಿಂದ ಬರುತ್ತಲ್ಲ. ಯಾಕೆ ಅಂತಂದರೆ ಜೀವನ ಅಂತಂದರೆ ಪ್ರಕೃತಿಯೊಂದಿಗಿನ ಸಹಬಾಳ್ವೆ. ನಾವು ಪ್ರಕೃತಿಯ ಜೊತೆಯಲ್ಲಿ ಇರಬೇಕು ಅಂತಕ್ಕಂಥ ಒಂದು ಮೌಲ್ಯ ನಮ್ಮಲ್ಲಿ ಅಂತರ್ಗತವಾಗಿದೆ, ನಮ್ಮೊಳಗೆ. ಇಟ್ಸ್ ಎನ್ ಇನ್ಬಿಲ್ಟ್ ಡಿಸೈರ್. ಸೊ ಹೀಗಾಗಿ ಜೀವನ ಅಂತಂದರೆ ಪ್ರಕೃತಿಯೊಂದಿಗೆ ಒಂದಾಗಿರುವುದು ಅಂತ. ಮುಂದಿನ ಅಂಶ ಜೀವನ ಅಂತಂದ್ರೇನು ಅಂದರೆ ನಾವು ಬಿಟ್ಟು ಹೋಗುವ ಬಳುವಳಿ. ಇದು ಮುಖ್ಯ. ಇದು ಬಿಟ್ಟು ಹೋಗುವ ಬಳುವಳಿ ಅಂದರೆ ಏನರ್ಥ? ಇದಕ್ಕೊಂದು ಪ್ರಸಂಗ ಹೇಳ್ಬಿಡ್ತೀನಿ.
ಯಾರೂ ಬೇಜಾರು ಮಾಡ್ಕೊಳ್ಬೇಡಿ, ಇದು ನಿಮ್ಮ ಮನೆಗಳಲ್ಲೂ ನಡೆದಿರ್ಬೋದು. ನನ್ನ ತಂದೆ ಕಾಲವಾದರು. ನನ್ನ ತಂದೆ ಕಾಲವಾದ ಮೇಲೆ ನಮ್ಮ ಮನೆಯಲ್ಲಿ ಹಾಲ್ನಲ್ಲಿ, ಲಿವಿಂಗ್ ರೂಮಲ್ಲಿ ಹಿರಿಯರ ಫೋಟೋ ಹಾಕಿರ್ತೀವಲ್ಲ, ಅಷ್ಟು ದಿನ ನಮ್ಮ ತಾತನ ಫೋಟೋ ಇತ್ತು ಅಲ್ಲಿ. ಯಾಕೆಂದರೆ ನಮ್ಮಪ್ಪ ಇದ್ದರು, ನಮ್ಮಪ್ಪ ಬೆಳಗಾಗೆದು ಅವರಪ್ಪನ ಕೈ ಮುಗಿಯೋರು. ನಮ್ಮ ತಂದೆ ತೀರ್ಕೊಂಡು 13-15 ದಿನ ಆದಮೇಲೆ ನಾನೇನು ಮಾಡಿದೆ, ತಾತನ ಫೋಟೋನ, ನನ್ನ ತಾತನ ಫೋಟೋ, ಆ ಭಾವಚಿತ್ರವನ್ನು ತೆಗೆದು ಅಟ್ಟದಲ್ಲಿಟ್ಟೆ. ಆಮೇಲೆ ನಮ್ಮ ತಂದೆದು ವೈಕುಂಠ ಸಮಾರಾಧನೆ ಮಾಡಿದ್ದ ಫೋಟೋ ಇರುತ್ತಲ್ಲ, ಅದನ್ನಲ್ಲಿ ತಗಲಾಕ್ತೆ. ಆಗ ನನ್ನ ಮಗಳಿಗೆ 3.5 ವರ್ಷವೋ 4 ವರ್ಷವೋ ಚಿಕ್ಕ ಹುಡುಗಿ ಅವಳೊಂದು ಮಾತು ಕೇಳಿದ್ಲು, ಅಪ್ಪ ನಿನ್ನ ಫೋಟೋ ಯಾವಾಗ ಮಾಡಿಸ್ತೀಯಾ ಅಂತ. ಅಂದರೆ ನಾವು ಬಿಟ್ಟು ಹೋಗುವ ಬಳುವಳಿ ಇದೆಯಲ್ಲ, ಅಂದರೆ ನಾವು 15 ದಿನಕ್ಕೆ ಅಟ್ಟ ಸೇರಬಾರ್ದು. ಅಂದರೆ ನಾನು ಇಲ್ಲಿ ಯಾರನ್ನೂ ಕಡೆಗಣಿಸ್ತಾ ಇಲ್ಲ ಅಥವಾ ಕೀಳಾಗಿ ನೋಡ್ತಾ ಇಲ್ಲ. ನಾವು ಬಿಟ್ಟು ಹೋಗುವ ಬಳುವಳಿ ಅಂತಂದರೆ ಕೇವಲ ನಮ್ಮ ನಂತರ ಅಳೆದು ಹೋಗಬಾರ್ದು, ಉಳಿಬೇಕು. ಇವತ್ತು ಬೆಂಗಳೂರನ್ನ ನಿರ್ಮಿಸಿದಂಥ ಕೆಂಪೇಗೌಡರನ್ನು ಮರೆಯೋಕ್ಕಾಗತ್ತಾ? 1000 ಕೆರೆಗಳನ್ನು ಕಟ್ಟಿ ಅದಕ್ಕೆ ರಾಜ ಕಾಲುವೆಯನ್ನು ಮಾಡಿ, ಅದನ್ನು ಕೆಡಿಸ್ದವ್ರು ಯಾರ ಹೆಸರು ನಾವು ಹೇಳೋಕ್ಕಾಗತ್ತೆ ಸ್ವಾಮಿ? 100 ಜನ ಇದ್ದಾರೆ. ಬೇಡ, ವಿಷಯ ಇಲ್ಲಿ ಅದು ಅಪ್ರಸ್ತುತ. ಅಂದರೆ ನಾನು ಏನು ಹೇಳ್ತಾ ಇದ್ದೀನಿ, ನಾವು ಬಿಟ್ಟು ಹೋಗುವ ಬಳುವಳಿ ಅನ್ನುವಾಗ ಈ ರೀತಿಯ ಬಳುವಳಿಗಳನ್ನು ಕೊಟ್ಟು ಹೋಗಬೇಕು. ನಮ್ಮ ಪರಂಪರೆಯಲ್ಲೇ, ನಮ್ಮ ಮನೆತನದಲ್ಲೇ ಕನಿಷ್ಠ 3 ತಲೆಮಾರಾದರೂ ನಮ್ಮ ಬಗ್ಗೆ ಮಾತನಾಡುವಾಗ ನಾವು ಏನಾದ್ರು ಮಾಡಿ ಹೋದರೆ, ಒಳ್ಳೆಯದನ್ನು ಮಾಡಿ ಹೋದರೆ ಅದು ನಾವು ಬಿಟ್ಟು ಹೋಗುವ ಬಳುವಳಿ, ಅದು ನಮ್ಮ ಬದುಕಾಗುತ್ತೆ. ಬೆಂಗಳೂರಿನ ಸಜ್ಜನ್ ರಾಯರಿರ್ಬೋದು, ಪುಟ್ಟಣ್ಣ ಶೆಟ್ಟರ್ ಇರ್ಬೋದು, ದೊಡ್ಡಣ್ಣ ಶೆಟ್ಟರ್ ಇರ್ಬೋದು, ಏನೆಲ್ಲ ಮಾಡಿ ಹೋಗಿದ್ದಾರೆ, ಎಲೆ ಮಲ್ಲಪ್ಪ ಶೆಟ್ಟರು, ಇವರೆಲ್ಲ ಏನು ಮಾಡಿದ್ದಾರೆ ನಮಗೆ ಅಂತ ನೆನೆಸ್ಕೊಳ್ಳೋಕ್ಕೆ ಸಾಕಷ್ಟು ನಾವು ಕೃತಜ್ಞರಾಗಿರಬೇಕು, ನೆನೆಸ್ಕೊಂಡು ಕೃತಜ್ಞರಾಗಿರಬೇಕು. ಈ ಬಳುವಳಿ ಅನ್ನೋದು, ಈ ಭೂಮಿ ಕೂಡ ನಮಗೆ ಸಿಕ್ಕಂಥ ಒಂದು ಬಳುವಳಿ. ನಾವು ಅದನ್ನು ಮುಂದಿನವ್ರಿಗೆ ಕೊಟ್ಟು ಹೋಗಬೇಕು. ಅದು ನಮ್ಮ ಆಸ್ತಿ ಅಲ್ಲ. ನಾಗೇಶ್ ಹೆಗಡೆ ಅವರು ಪುಸ್ತಕ ಬರೀತಾರೆ, ಯಾಕೆ ನಾವು ಪ್ರಕೃತಿ ಜೊತೆ ಹೊಂದ್ಕೊಳ್ಳೋದು, ಪ್ರಕೃತಿಯೊಂದಿಗೆ ಇರೋದು ಕೂಡ ಬದುಕಿನ ಒಂದು ಅಂಗ ಅಂತ ಹೇಳ್ತಲ್ಲ. ಅವರು ಇರುವುದೊಂದೇ ಭೂಮಿ ಪುಸ್ತಕದಲ್ಲಿ ಬರೀತಾರೆ. ಈ ಭೂಮಿ ನಮ್ಮ ಹಿರಿಯರು ಬಿಟ್ಟು ಹೋದ ಆಸ್ತಿಯಲ್ಲ, ಇದು ನಮ್ಮ ಅಪ್ಪಂದಲ್ಲ, ಆಸ್ತಿ ಅಲ್ಲ ಇದು. ಇದನ್ನು ನಾವು ಕೆಡಿಸ್ಬಾರ್ದು, ಇದನ್ನು ಹಾಳು ಮಾಡಬಾರ್ದು, ಸಿಕ್ಕಾಗಿ ಅಗಿಬಾರ್ದು, ಸಿಕ್ಕಾಗ ದೋಚಬಾರ್ದು, ಮರಗಳು ಕಡಿಬಾರ್ದು, ಇವೆಲ್ಲ ಇದೆ. ಇದು ನಮಗೆ ಬಿಟ್ಟು ಹೋದ ಆಸ್ತಿಯಲ್ಲ, ನಮ್ಮ ಮುಂದಿನ ತಲೆಮಾರಿಗೆ ನಾವು ಕೊಟ್ಟು ಹೋಗಬೇಕಾದ ಬಳುವಳಿ. ನೋಡಿ ಎಷ್ಟು ಸೊಗಸಾಗಿ ಹೇಳಿದ್ದಾರೆ. ಈ ಬಳುವಳಿಯನ್ನು ನಾವು ಏನು ಬಿಟ್ಟು ಹೋಗ್ತಾ ಇದ್ದೀನಿ, ನಮ್ಮ ಹೆಸರಲ್ಲಿ ನಮ್ಮ ಮುಂದಿನ ಜನಾಂಗ ನೆನಪಿಟ್ಕೊಳ್ಳೋ ಅಂಥದ್ದನ್ನ ಏನು ಬಿಟ್ಟು ಹೋಗ್ತೀವಿ ಅನ್ನೋದು ಕೂಡ ಜೀವನ ಅಂದರೆ ಏನು ಅನ್ನೋದನ್ನು ನಿರೂಪಿಸುತ್ತೆ. ಅದಾದಮೇಲೆ ಜೀವನ ಅಂತಂದರೆ ಬರೀ ಇಷ್ಟೇನಾ, ನಾವು ಹುಟ್ಟಿದ್ವಿ ಸತ್ವಿ? ಇಲ್ಲ, ನಮ್ಮ ಇಂದ್ರಿಯಗಳನ್ನು ಮೀರಿದಂತಹ ಒಂದು ಆಯಾಮ ಇದೆ. ಆಧ್ಯಾತ್ಮಿಕವಾದಂತಹ ಅನುಭವಗಳನ್ನು ನಾವು ಪಡ್ಕೊಳ್ಬೇಕು. ಅದು ಜೀವನ ಅಂತಂದರೆ ಅದರಲ್ಲಿ ಅತೀಂದ್ರಿಯ ಅನುಭವಗಳು ಇರುತ್ತೆ. ಅದು ನಮ್ಗೆ ಆಗುತ್ತೋ ಬಿಡುತ್ತೋ, ಪ್ರಯತ್ನ ಅಂತೂ ನಾವು ಇವಾಗ ಯಾರನ್ನಾದರೂ ಧ್ಯಾನದಲ್ಲಿ ಸುಖ ಇದೆಯಾ? ನಿಜವಾಗ್ಲೂ ಧ್ಯಾನ ಸಿದ್ಧರು ಬೇರೆ. ಮೆಡಿಟೇಷನ್ ಆ್ಯಂಡ್ ಸ್ಪಿರಿಚುವಲ್ ಲೈಫ್ ಅಂತ ಒಂದು ದೊಡ್ಡ ಗ್ರಂಥ ಇದೆ, ಆಸಕ್ತರು ಅದನ್ನು ಓದ್ಬೋದು. ಇವೆಲ್ಲ ಆಧ್ಯಾತ್ಮಿಕ ಕ್ಷೇತ್ರಕ್ಕೆ ಸಂಬಂಧ. ಆಧ್ಯಾತ್ಮಿಕ ಆಯಾಮ ಕೂಡ ಬದುಕಿಗೆ ಇದೆ ಅಂತ. ಇಲ್ಲದಿದ್ದರೆ ಪ್ರಾಣಿಗಿಂತ ನಾವು ಒಂಚೂರು ಮೇಲೆ ಯಾವ ರೀತಿಯಲ್ಲಿ ಮಾತನಾಡ್ತೀವಿ ಅಂತ ಅಷ್ಟೇ ಹೊರತು ಇನ್ನೆಲ್ಲ ಅನುಭವಗಳು ಕೂಡ ಇಂದ್ರಿಯಗಳಿಗೆ ಸೀಮಿತವಾಗಿದ್ದರೆ ಅದು ಬದುಕು ಸೀಮಿತ ಅರ್ಥವನ್ನು ಕಲ್ಪಿಸುತ್ತೆ. ಆದರೆ ಆಧ್ಯಾತ್ಮಿಕ ಮತ್ತು ಅತೀಂದ್ರಿಯ ಅನುಭವಗಳು ಕೂಡ ನಮ್ಮದಾದರೆ ಆಗ ಬದುಕಿಗೆ ವಿಶೇಷ ಅರ್ಥವನ್ನು ನಾವು ಕೊಡ್ತೇವೆ. ಬದುಕು ಅಂದ್ರೇನು ಅಂತ ಇನ್ನೊಂದು ಆಯಾಮ ತೆರೆದುಕೊಳ್ಳುತ್ತೆ, ನಮ್ಮ ಅಸ್ತಿತ್ವಕ್ಕೆ ಇನ್ನೊಂದು ಬಾಗಿಲು ತೆರೆದುಕೊಳ್ಳುತ್ತೆ. ಅದು ಆಧ್ಯಾತ್ಮಿಕ ಬಾಗಿಲು, ಅತೀಂದ್ರಿಯ ಅನುಭವ. ವಿವೇಕಾನಂದ ಹೇಳ್ತಾರೆ, ರಿಲಿಜನ್ ಇಸ್ ರಿಯಲೈಸೇಷನ್. ನೀನು ಸುಮ್ಮನೆ 100 ದೇವರುಗಳನ್ನು ನಂಬ್ಕೊಂಡು ಗಂಟೆ ಬಾರಿಸ್ಕೊಂಡು ಪೂಜೆ ಮಾಡ್ಕೊಂಡು ಇರೋಕ್ಕಿಂತ ಒಂದು ದೆವ್ವ ನೋಡ್ದವನು ಎಷ್ಟೋ ವಾಸಿ ಅಂತ. ಯಾಕೆ ಅಂತಂದರೆ ರಿಲಿಜನ್ ಅನ್ನೋದು
ಆ ಧರ್ಮ ಅನ್ನೋದು, ಅಧ್ಯಾತ್ಮ ಅನ್ನೋದು ಅನುಭವಕ್ಕೆ ಬರಬೇಕು. ನಮ್ಮ ಅಸ್ತಿತ್ವದಲ್ಲಿ ಅದರ ಒಂದು ವೈಬ್ರೇಷನ್ ಕಾಣಿಸ್ಬೇಕು, ಅದರ ಒಂದು ಫ್ರೀಕ್ವೆನ್ಸಿಗೆ ನಾವು ಟ್ಯೂನ್ ಆಗಬೇಕು. ಅದು ಕೂಡ ಜೀವನ ಅಂದರೆ ಏನು ಅಂತ ರೂಪಿಸುತ್ತೆ. ಹೀಗಾಗಿ ಅದನ್ನು ಕೂಡ ನಾವು ಒಳಗೊಂಡ್ರೆ ಬದುಕಿನ ಅರ್ಥ ವಿಸ್ತಾರವಾಗುತ್ತೆ. ಆಮೇಲೆ ಬದುಕು ಅಂದ್ರೇನು? ಜೀವನ ಮರಣ, ಪುನರಪಿ ಜನನಂ ಪುನರಪಿ ಮರಣಂ, ಇದು ಒಂದು ವಾಸ್ತವವೇ. ಆದರೆ ಅದನ್ನು ಮೀರಿ ನಿಲ್ಲೋದು ಹೇಗೆ ಅಂತ ನಾವೀಗಾಗಲೇ ನೋಡಿದ್ವಿ. ಇನ್ನೊಂದು ಮುಖ್ಯವಾದ ಅಂಶ, ಬದುಕು ಅಂತಂದರೆ ಸ್ವಾತಂತ್ರ್ಯ. ಸ್ವಾತಂತ್ರ್ಯ ಸುಮ್ಮನೆ ಬರಲ್ಲ, ಜವಾಬ್ದಾರಿ. ಸ್ವಾತಂತ್ರ್ಯ ಮತ್ತು ಜವಾಬ್ದಾರಿ ಒಟ್ಟಿಗೆ ಬರುತ್ತೆ. ಇದು ಹೇಗೆ ಅಂತಂದರೆ ಪ್ರಯತ್ನ ಮತ್ತು ಪುರುಷಾರ್ಥ ಇದ್ದ ಹಾಗೆ. ಸ್ವಾತಂತ್ರ್ಯ ಎಲ್ಲಿ ಕೊಡ್ತೇವೋ, ಸ್ವಾತಂತ್ರ್ಯ ಎಲ್ಲಿ ತಗೊಳ್ತೇವೋ ಅದ್ರ ಜೊತೆಗೆ ನಾವು ಜವಾಬ್ದಾರಿಯನ್ನು ತಗೊಳ್ಬೇಕಾಗತ್ತೆ. ಒಬ್ಬ ಹುಡುಗ ಅವನು ಸ್ವತಂತ್ರನಾಗಬೇಕು ಅಂತ ಬಯಸಿದ್ರೆ ಆರ್ಥಿಕ ಸ್ವಾತಂತ್ರ್ಯವನ್ನು ಗಳಿಸಿದ ಮೇಲೆ ಅವನಿಗೆ ಜವಾಬ್ದಾರಿಗಳನ್ನು ಕೊಡ್ತಾ ಹೋಗ್ತೀವಿ. ಈ ರೀತಿಯಲ್ಲಿ ಬದುಕು ಅಂತಂದ್ರೇನು? ಅದು ಜವಾಬ್ದಾರಿ, ಅದ್ರ ಜೊತೆಗೆ ಆ ಜವಾಬ್ದಾರಿಯ ಸಹಿತವಾಗಿ ಸ್ವಾತಂತ್ರ್ಯವನ್ನು ಅನುಭವಿಸೋದು. ವಿ ಆರ್ ರೆಸ್ಪಾನ್ಸಿಬಲ್ ಫಾರ್ ಅವರ್ ಲೈಫ್ ಆ್ಯಸ್ ವೆಲ್ ಆಸ್ ವಿ ಆರ್ ಫ್ರೀ ಟು ಲೀವ್ ಅವರ್ ಲೈಫ್ ಅಂತ. ಆಮೇಲೆ ಬದುಕು ಗಟ್ಟಿ ಇರಬೇಕು. ಗಟ್ಟಿ ಇರಬೇಕು ಅಂದರೆ ದೃಢತೆ ಇರಬೇಕು. ಜೀವನ ಅಂತಂದ್ರೇನು? ದೃಢತೆ ಮತ್ತು ಹೊಂದಿಕೊಳ್ಳುವಿಕೆ ಎರಡೂ ಇರಬೇಕು. ನಾನು ದೃಢವಾಗಿರ್ತೀನಿ, ನಾನು ಸ್ಟ್ರಿಕ್ಟು, ನಾನು ಭಾಳ ಗಟ್ಟಿ ಅಂತ ನಾವು ಬೇರೆಯವ್ರ ಜೊತೆ ಸೇರದೇ ಇದ್ದರೆ, ಚಿನ್ನ ಎಷ್ಟು ಕ್ಯಾರೆಟ್ ಇದ್ರೇನು ಸ್ವಾಮಿ, ಅದರಿಂದ ಆಭರಣ ಮಾಡಬೇಕು ಅಂದ್ರೆ ಒಂಚೂರು ಅದು ಬೆರಿಬೇಕಲ್ವ ಬೇರೆ ಲೋಹದ ಜೊತೆ. ಹಾಗೆ ನಾವು ಬದುಕು ಅಂದ್ರೇನು? ನಮ್ಮ ದೃಢತೆ ಇರಬೇಕು, ಜೊತೆಗೆ ಹೊಂದಿಕೊಳ್ಳುವ ಗುಣ ಇರಬೇಕು. ಅದಾದಮೇಲೆ ಬದುಕು ಅಂದರೆ ಅಭಿವ್ಯಕ್ತಿ. ನಾನೇನು ಅಂತ ಕನ್ನಡಿಯಲ್ಲಿ ನೋಡ್ಕೊಂಡಿದ್ದು ಕೂಡ ಕೆಲವು ಕ್ಷಣ ನೆನಪಿರುತ್ತೆ, ಆಮೇಲೆ ಮರ್ತು ಹೋಗುತ್ತೆ. ಆದರೆ ನಾನು ಏನು ಅನ್ನೋದನ್ನು ಅಭಿವ್ಯಕ್ತಿ ಇದೆಯಲ್ಲ, ಅಂದರೆ ನನ್ನ ತನವನ್ನು ಈ ಸಮಾಜ ಹೇಗೆ ಗುರುತಿಸುತ್ತೆ, ಅಭಿವ್ಯಕ್ತಿ, ಅದಕ್ಕೆ ನನ್ನ ಸೃಜನಶೀಲತೆಯ ಕೊಡುಗೆ. ಇವೆರಡೂ ಹೇಗೆ ಕೆಲಸ ಮಾಡುತ್ತೆ ಅಂದರೆ ಕನ್ನಡಿ ಮತ್ತು ಬಿಂಬದರ್ಶನ ಥರ. ದ ಮೋರ್ ಇಫೆಕ್ಟಿವ್ ಲೈಫ್ ಯು ಹ್ಯಾವ್, ನಿಮ್ಮ ಡೆಫಿನೇಷನ್ನು ಬದುಕಿಗೆ ವಿಸ್ತಾರವಾದಷ್ಟು ಇದು ಮಲ್ಟಿಪಲ್ ರಿಫ್ಲೆಕ್ಷನ್ಸ್ ಆಗ್ತಾ ಹೋಗುತ್ತೆ. ಒಂದೇ ಕನ್ನಡಿಯಲ್ಲಿ ನೋಡಿಕೊಂಡಾಗ ಅಷ್ಟೇನು ಸೊಗಸಲ್ಲ. ನಿಮಗೆ ನೂರಾರು ಕನ್ನಡಿಗಳು, ಹಿಂದೆ ಮುಂದೆ ಒಂದೊಂದು ಕನ್ನಡಿ ಇಟ್ಕೊಂಡ್ಬಿಟ್ರೆ ಎಷ್ಟು ಮಲ್ಟಿಪಲ್ ರಿಫ್ಲೆಕ್ಷನ್ಸ್ ನೋಡ್ತೀವಿ. ಅಭಿವ್ಯಕ್ತಿ ಮತ್ತು ಸೃಜನಶೀಲತೆ ಹೀಗೆ ಬದುಕನ್ನು ಡಿಫೈನ್ ಮಾಡುತ್ತೆ. ಅದಕ್ಕೆ ಇನ್ನೊಂದು ಮಾತು ವಿವೇಕಾನಂದರು ಹೇಳಿದ್ದಾರೆ, ಸಂಗೀತ ಬರದೇ ಇರೋ ಮನುಷ್ಯ ಕತ್ತೆಗೆ ಸಮಾನ ಅಂತ. ಇದೆಲ್ಲ ಅವರ ಕಂಪ್ಲೀಟ್ ವರ್ಕ್ಸಲ್ಲಿ ಅಲ್ಲಲ್ಲಿ ಅಣಿಮುತ್ತುಗಳು ಅಡಗಿವೆ. ಏನು ಅಂತಂದರೆ ಸಂಗೀತದ ಕನಿಷ್ಠ ಜ್ಞಾನವಾದರೂ ಮನುಷ್ಯನಿಗಿರಬೇಕು ಅಂತ ಅವ್ರು ಹೇಳ್ತಾರೆ. ಒಬ್ಬ ಬಾಲಕ, ಒಬ್ಬ ಯುವಕನಾದವನು, ಒಂದು ವಯಸ್ಸಿನ ಮಕ್ಕಳಿಗೆ ನಾವು ಸಂಗೀತ, ತಬಲ, ಮತ್ತೊಂದು ಕಲಿಸ್ಬೇಕು. ಇಲ್ಲದಿದ್ರೆ ಏನಾಗುತ್ತೆ, ಬದುಕನ್ನು ಅವರು ಸೀಮಿತವಾಗಿ ಅನುಭವಿಸೋಕೆ ಹೋಗಿ ಕಷ್ಟಕ್ಕೆ ಸಿಕ್ಕಾಕೊಳ್ತಾರೆ. ಇದು ಆಮೇಲಿಂದ ಇದು ಪ್ರತ್ಯೇಕದ ವಿಚಾರ ಬರ್ತೀನಿ. ಏನಂದರೆ ಅಭಿವ್ಯಕ್ತಿ ಮತ್ತು ಸೃಜನಶೀಲತೆ ಇದು ಕೂಡ ಬದುಕಿನ ಡೆಫಿನೇಷನ್ನ ಒಂದು ಭಾಗ ಅಂತ. ಕೊನೆಯದಾಗಿ ಬದುಕು ಅಂತಂದರೆ ಅತ್ಯಂತ ಸೂಕ್ಷ್ಮವಾದ ಇನ್ನೊಂದು ವಿಚಾರವನ್ನು ಹೇಳ್ತೀನಿ, ಅಂತರೀಕ್ಷಣೆ. ಇಟ್ಸ್ ಎನ್ ಇಂಟ್ರಾಸ್ಪೆಕ್ಷನ್. ಜೀವನ ಅಂತಂದರೆ, ಬದುಕು ಅಂತಂದರೆ ನಮ್ಮನ್ನು ನಾವು ಅರಿತುಕೊಳ್ಳುವ ಕ್ರಮದಲ್ಲಿ ನಮ್ಮ ಒಳಗನ್ನು ನಾವು ಸರಿಯಾಗಿ ನೋಡ್ತಾ ಇರಬೇಕು. ಯಾವಾಗ ನಮಗೆ ನಾವೇ ಅರ್ಥ ಆಗಿಲ್ವೋ ಆಗ ನಮಗೆ ಬದುಕು ಅರ್ಥವಾಗಲ್ಲ, ಗೊಂದಲವಾಗುತ್ತೆ. ಹೀಗಾಗಿ ಅಂತರೀಕ್ಷಣೆ ಮತ್ತು ಅದನ್ನು ಅರ್ಥೈಸ್ಕೊಳ್ಳೋದು, ಇವೆರಡೂ ಮಾಡಿದಾಗಲೇ ನಮ್ಮ ಬದುಕಿಗೆ ಒಂದು ಸಮರ್ಥನೆ ಸಿಗುತ್ತೆ. ನಮ್ಮಲ್ಲಿ ಗೊಂದಲಗಳಿದ್ದಾಗ ನಮ್ಮ ಬದುಕಿನ ನಿರೂಪಣೆ ಸರಿಯಾಗಿ ಸಾಗೋದಿಲ್ಲ. ಇದಿಷ್ಟನ್ನು ಇವತ್ತಿನ ವಿಡಿಯೋದಲ್ಲಿ ನಿಮ್ಮ ಜೊತೆ ಹಂಚ್ಕೊಳ್ತಾ ಇದ್ದೀನಿ. ಮರೀದೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ. ಒಟ್ಟಿನಲ್ಲಿ ಬದುಕಿನ ಸ್ವರೂಪವನ್ನು ಅರ್ಥ ಮಾಡಿಕೊಳ್ಳುವ ಪ್ರಯತ್ನವನ್ನು ನಾವು ಇವತ್ತಿನ ವಿಡಿಯೋದಲ್ಲಿ ಮಾಡಿದ್ದೀವಿ. ಜೀವನ ಅಂದ್ರೇನು ಅಂತ ತಿಳ್ಕೊಳ್ಳೋ ಪ್ರಯತ್ನ ಮಾಡಿದ್ದೀವಿ. ಜೀವನದ ಉದ್ದೇಶ ಏನು, ಜೀವನದ ಗುರಿ ಏನು ಅನ್ನೋದನ್ನು ನಾವು ಮುಂದಿನ ವಿಡಿಯೋದಲ್ಲಿ ನೋಡೋಣ. ಅಲ್ಲಿವರೆಗೂ ನಮಸ್ಕಾರ.